2025ರ ಮೊದಲ ಚುನಾವಣೆ ದೆಹಲಿಯ ವಿಧಾನಸಭಾ ಚುನಾವಣೆ. ಈ ವರ್ಷ ದೆಹಲಿ ಮತ್ತು ಬಿಹಾರ ಈ ಎರಡು ರಾಜ್ಯಗಳಲ್ಲಿ ಮಾತ್ರ ಚುನಾವಣೆ ನಡೆಯುತ್ತವೆ. ಬಿಹಾರದಲ್ಲಿ ನವೆಂಬರ್ ಹೊತ್ತಿಗೆ ಚುನಾವಣೆ ಇದ್ದರೆ ದೆಹಲಿಯಲ್ಲಿ ಚುನಾವಣೆ ಫೆಬ್ರವರಿ 5ನೇ ತಾರೀಕಿದೆ. ಈ ವರ್ಷದ ಮೊದಲ ಚುನಾವಣೆ. ಲೋಕಸಭಾ ಚುನಾವಣೆಯಾದ ನಂತರದ 5ನೇ ಚುನಾವಣೆ ಇದು. ಈ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ದೊಡ್ಡ ಫೈಟ್ ಇದೆ ದೆಹಲಿಯಲ್ಲಿ. ಚುನಾವಣೆಗೆ ವೇದಿಕೆ ಸಿದ್ಧ ಆಗಿದೆ. ಇನ್ನು 20 ದಿನದಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಮತದಾನ ಆಗುತ್ತೆ. ಫೆಬ್ರವರಿ 5ನೇ ತಾರೀಕು. ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆ ದಿನ. ಆಮ್ ಆದ್ಮಿ ಪಕ್ಷ, ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ತ್ರಿಕೋನ ಫೈಟ್ ಇದೆ. ಮೇಲ್ನೋಟಕ್ಕೆ ಇದು ತ್ರಿಕೋನ ಫೈಟ್ ಅಂತ ಅನ್ನಿಸ್ತಾ ಇದ್ರೂ ಕೂಡ ಬಿಜೆಪಿ ಮತ್ತು ಎಎಪಿ ಮಧ್ಯೆ ಅಧಿಕಾರ ಹಿಡಿಯುವ ವಿಷಯದಲ್ಲಿ ದೊಡ್ಡ ಪೈಪೋಟಿ ಇದೆ. ಮೂರು ಪಕ್ಷಗಳು ಜಿದ್ದಾಜಿದ್ದಿಯಿಂದ ಹೋರಾಡ್ತಾ ಇದ್ದಾವೆ. ಎಎಪಿ 3 ಎಲೆಕ್ಷನ್ಗಳನ್ನು ಗೆದ್ದು ಅಧಿಕಾರವನ್ನು ಹಿಡಿದಿತ್ತು. ಈಗ 4ನೇ ಚುನಾವಣೆ ಎಎಪಿಗೆ. 10 ವರ್ಷದ ಆಡಳಿತ ವಿರೋಧಿ ಅಲೆಯನ್ನ ಕೇಜ್ರಿವಾಲ್ ಮೆಟ್ಟಿ ನಿಲ್ತಾರ ಅನ್ನುವಂತಹ ಪ್ರಶ್ನೆ ಇದೆ. 2013ರ ಚುನಾವಣೆಯಿಂದ ಸತತವಾಗಿ 3 ಚುನಾವಣೆಗಳಿಂದ ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಗೆದ್ದಿದೆ. ಈ ಬಾರಿ 4ನೇ ಬಾರಿಗೆ ಅಧಿಕಾರವನ್ನು ಉಳಿಸಿಕೊಳ್ಳುತ್ತಾ ಎಎಪಿ ಪಕ್ಷ ಅನ್ನುವಂತಹ ದೊಡ್ಡ ಕುತೂಹಲ ಇದೆ. ಸೈಜ್ನ ವಿಷಯದಲ್ಲಿ, ಸ್ಥಾನಗಳ ಸಂಖ್ಯೆಯ ವಿಷಯದಲ್ಲಿ ದೆಹಲಿ ಅತ್ಯಂತ ಪುಟ್ಟ ರಾಜ್ಯ. ಕೇವಲ 70 ವಿಧಾನಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ. ಆದರೆ ಪ್ರತಿಷ್ಠೆಯ ವಿಷಯದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ಯಾರು ಆಳಬೇಕು ಅಂತ ನಿರ್ಧರಿಸುವಂತಹ ಚುನಾವಣೆ ಇದು. 4ನೇ ಬಾರಿಗೆ ಹೋರಾಟ ಮಾಡ್ತಾ ಇದೆ ಎಎಪಿ. 27 ವರ್ಷಗಳ ನಂತರ ದೆಹಲಿಯಲ್ಲಿ ಅಧಿಕಾರ ಹಿಡಿಯುವಂತಹ ಕನಸು ಬಿಜೆಪಿಯಲ್ಲಿದೆ. ಬಿಜೆಪಿ 1998ರಲ್ಲಿ ಕೊನೆಯ ಬಾರಿಗೆ ಸಿಎಂ ಅನ್ನು ನೋಡಿತ್ತು. ಸುಷ್ಮಾ ಸ್ವರಾಜ್ 52 ದಿನಗಳ ಕಾಲ ಸಿಎಂ ಆಗಿದ್ರು. ಅದಕ್ಕೆ ಮುಂಚೆ ಇನ್ನಿಬ್ಬರು ದೆಹಲಿಯ ಸಿಎಂ ಆಗಿದ್ರು ಬಿಜೆಪಿಯಿಂದ. 5 ವರ್ಷಗಳಲ್ಲಿ 3 ಜನ ಸಿಎಂ ಆಗಿದ್ರು. ಅದಾದ ನಂತರ ಈವರೆಗೆ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಕಾಂಗ್ರೆಸ್ ದೆಹಲಿಯಲ್ಲಿ 1998ರಿಂದ 2013ರವರೆಗೆ 15 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತು. ಶೀಲಾ ದೀಕ್ಷಿತ್ ಸಿಎಂ ಆಗಿದ್ರು. ಅದಾದ ನಂತರ ಈಗ ಅರವಿಂದ್ ಕೇಜ್ರಿವಾಲ್ 2013ರಲ್ಲಿ ಅಧಿಕಾರಕ್ಕೆ ಬಂದು ಸತತ 3 ಎಲೆಕ್ಷನ್ಗಳಲ್ಲಿ ಗೆದ್ದು ಸಿಎಂ ಆಗಿದ್ದಾರೆ. ಈಗ ಅವರು ಜೈಲ್ಗೆ ಹೋಗಿ ಬಂದ ಕಾರಣದಿಂದಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜನರ ಮುಂದೆ ನ್ಯಾಯ ಕೇಳ್ತೀನಿ, ಜನರೇ ನ್ಯಾಯ ಕೊಡಲಿ ಅಂತ ರಿಸೈನ್ ಮಾಡಿ ಅತಿಶಿ ಮರ್ಲೇನಾ ಅವರನ್ನು ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ. ಅದು ಎಎಪಿ ಪಾಲಿಗೆ ಚುನಾವಣೆಯಲ್ಲಿ ಅತಿ ದೊಡ್ಡ ವಿಷಯ. ಬಿಜೆಪಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಅದರ ಮೂಲಕ ಚುನಾವಣೆಯಲ್ಲಿ ಲಾಭ ಮಾಡಿಕೊಂಡು ದೆಹಲಿಯಲ್ಲಿ ಅಧಿಕಾರ ಹಿಡಿಯುವ ಪ್ರಯತ್ನ ಮಾಡ್ತಾ ಇದೆ. ಲಿಕ್ಕರ್ ಗೇಟ್ ಹಗರಣ ದೆಹಲಿಯಲ್ಲಿ ದೊಡ್ಡ ಸದ್ದು ಮಾಡಿದಂತಹ ಪ್ರಕರಣ. 2,000 ಕೋಟಿಗೂ ಹೆಚ್ಚು ಹಣ ದೆಹಲಿ ಸರ್ಕಾರಕ್ಕೆ ನಷ್ಟ ಆಗಿದೆ ಅನ್ನುವ ಸಿಎಜಿ ವರದಿ ಕೂಡ ಬಂದಿದೆ. ಅರವಿಂದ್ ಕೇಜ್ರಿವಾಲ್ ಅವರು 100 ಕೋಟಿ ರೂಪಾಯಿ ಹಣವನ್ನು ದೆಹಲಿಯ ಲಿಕ್ಕರ್ ಗೇಟ್ನಿಂದ ಪಡೆದುಕೊಂಡು ಆ ಹಗರಣದಿಂದ ಬಂದ ಹಣದಲ್ಲಿ ಗೋವಾದ 2022ರ ಚುನಾವಣೆಯನ್ನು ಮಾಡಿದ್ದಾರೆ ಅನ್ನುವ ಆರೋಪ. ಇದೇ ಆರೋಪವನ್ನು ಕಾಂಗ್ರೆಸ್ ಕೂಡ ಎಎಪಿ ಮಾಡ್ತಾ ಇದೆ. ಎಎಪಿಯ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ಬರ ಹೋರಾಟ ಪ್ರತ್ಯೇಕವಾಗಿದ್ದರೂ ಕೂಡ ಅಜೆಂಡಾ ಒಂದೇ ಇದೆ, ಇಶ್ಯೂಸ್ ಒಂದೇ ಇದೆ, ಆರೋಪಗಳು ಕೂಡ ಒಂದೇ ಇದೆ. ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ರು, ಎಎಪಿಯನ್ನು ದೆಹಲಿಯಲ್ಲಿ ಎದುರಿಸೋದಕ್ಕೋಸ್ಕರ ಬಿಜೆಪಿ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದ್ದಾವೆ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು. ಇದೇ ಎಎಪಿ ಮತ್ತು ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ವು INDIA ಮೈತ್ರಿಕೂಟದ ಹೆಸರಿನಲ್ಲಿ. ಆ ಮೈತ್ರಿ ದೆಹಲಿಯಲ್ಲಿ ಮುರಿದು ಬಿದ್ದಿದೆ. ಈಗ ಎದುರಾಳಿಗಳು ಎಎಪಿ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಪ್ರೀವಿಯಸ್ ಎಲೆಕ್ಷನ್ಗಳ ಫಲಿತಾಂಶ ಏನು ಅನ್ನೋದನ್ನು ಒಮ್ಮೆ ನೋಡಿಕೊಂಡು ಆಮೇಲೆ ಸಮೀಕ್ಷೆಯಲ್ಲಿ ಏನೆಲ್ಲ ಅಂಕಿಅಂಶಗಳು ಬಂದಿದ್ದಾವೆ ಅನ್ನೋದನ್ನು ನೋಡೋಣ. 2013ರ ಚುನಾವಣೆ ಆಮ್ ಆದ್ಮಿ ಪಕ್ಷ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯನ್ನು ಫೇಸ್ ಮಾಡಿದಂತಹ ಚುನಾವಣೆ.
ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿ ಅದಾದ ನಂತರ ರಾಜಕೀಯ ಪಕ್ಷವನ್ನು ಅರವಿಂದ್ ಕೇಜ್ರಿವಾಲ್ ಸ್ಥಾಪನೆ ಮಾಡಿದರು. ಆ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ 28 ಸ್ಥಾನಗಳನ್ನು ಗಳಿಸ್ತು, ಬಿಜೆಪಿ 32, ಕಾಂಗ್ರೆಸ್ 8 ಸ್ಥಾನ. ಬಿಜೆಪಿಗೆ ಬಹುಮತಕ್ಕೆ ಕೇವಲ 4 ಸ್ಥಾನಗಳ ಕೊರತೆ ಇತ್ತು. ಆದರೂ ಬಿಜೆಪಿಗೆ ಅಧಿಕಾರ ಸಿಗಲಿಲ್ಲ. ಕಾಂಗ್ರೆಸ್ ಮತ್ತು ಎಎಪಿ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಿದ್ವು. ಆ ಸರ್ಕಾರ ಉಳಿದಿದ್ದು ಕೇವಲ 48 ದಿನ. 48 ದಿನಕ್ಕೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟರು. ಅದಾದ ನಂತರ 1 ವರ್ಷಗಳ ಕಾಲ ರಾಷ್ಟ್ರಪತಿ ಆಡಳಿತ ಇತ್ತು. 2015ರ ಚುನಾವಣೆ ಎಎಪಿಗೆ ಲ್ಯಾಂಡ್ ಸ್ಲೈಡ್ ವಿಕ್ಟರಿ. 70 ಕ್ಷೇತ್ರಗಳಲ್ಲಿ 67 ಕ್ಷೇತ್ರಗಳನ್ನು ಎಎಪಿ ಗೆಲ್ತು. ಬಿಜೆಪಿ ಗೆದ್ದಿದ್ದು ಕೇವಲ 3, ಕಾಂಗ್ರೆಸ್ನದ್ದು ಶೂನ್ಯ ಸಾಧನೆ. 2015ರ ಚುನಾವಣೆಯಲ್ಲಿ 67 ಸ್ಥಾನಗಳನ್ನು ಗೆದ್ದು ಅರವಿಂದ್ ಕೇಜ್ರಿವಾಲ್ 2ನೇ ಬಾರಿಗೆ ಸಿಎಂ ಆಗ್ತಾರೆ. 5 ವರ್ಷದ ಆಡಳಿತ. ಕೇಜ್ರಿವಾಲ್ ಸರ್ಕಾರದ ವಿರುದ್ಧ ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಬರಲಿಲ್ಲ. ಭ್ರಷ್ಟಾಚಾರವನ್ನು ವಿರೋಧಿಸಿಕೊಂಡು ರಾಜಕಾರಣಕ್ಕೆ ಬಂದವರು ಅರವಿಂದ್ ಕೇಜ್ರಿವಾಲ್. 2020ರ ಚುನಾವಣೆ ಎಗೈನ್ ಅರವಿಂದ್ ಕೇಜ್ರಿವಾಲ್ ಗೆದ್ದರು. 62 ಸ್ಥಾನಗಳನ್ನು ಗೆದ್ದರು. ಬಿಜೆಪಿ ಆ ಚುನಾವಣೆಯಲ್ಲಿ 8 ಸ್ಥಾನ ಗೆದ್ದರೆ ಕಾಂಗ್ರೆಸ್ನ ಸಾಧನೆ 0. 2020ರಿಂದ 2025ರವರೆಗೆ ಎಎಪಿ ಸರ್ಕಾರ ಇತ್ತು. ಈ ಅವಧಿಯಲ್ಲಿ ಕೇಜ್ರಿವಾಲ್ ಅವರ ವಿರುದ್ಧ ಹಲವು ಭ್ರಷ್ಟಾಚಾರದ ಆರೋಪಗಳು ಬಂದವು. ಹಾಗಾಗಿ ಈ ಚುನಾವಣೆ ಬಿಜೆಪಿ ಮತ್ತು ಎಎಪಿಯ ಮಧ್ಯೆ ದೊಡ್ಡ ಫೈಟ್ ಆಗಿ ಪರಿವರ್ತನೆಯಾಗಿದೆ. ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ತನ್ನ ಶಕ್ತಿಯನ್ನು ಕಾಂಗ್ರೆಸ್ ಏನಾದರೂ ಪ್ರದರ್ಶನ ಮಾಡಿ ಎಎಪಿಯ ವಿರುದ್ಧ ಹೋರಾಟವನ್ನು ತೀವ್ರವಾಗಿ ಮಾಡಿದರೆ ಗ್ಯಾರಂಟಿಗಳ ಬೆಂಬಲದೊಂದಿಗೆ ಅದರ ಲಾಭ ಬಿಜೆಪಿಗೆ ಆಗುತ್ತೆ. ಯಾಕಂದರೆ ಟ್ರಯಾಂಗ್ಯುಲರ್ ಫೈಟ್ ಆದರೆ ಮತಗಳು ವಿಭಜನೆಯಾಗುತ್ತೆ. ಈಗ ವಿಧಾನಸಭಾ ಚುನಾವಣೆಯ ನಂಬರ್ಸನ್ನು ನೋಡಿದ್ವಿ. ಈಗ ವೋಟ್ ಶೇರನ್ನು ನೋಡೋದಾದರೆ 2013ರ ಚುನಾವಣೆಯಲ್ಲಿ ಎಎಪಿಗಿಂತಲೂ ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಇತ್ತು. ಎಎಪಿದು 29 ಇದ್ದರೆ ಬಿಜೆಪಿದು 33, ಕಾಂಗ್ರೆಸ್ನದ್ದು 24 ಇತ್ತು. ನಂತರದ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ ಹೇಗೆ ಇಳಿಕೆಯಾಯಿತು ಅನ್ನೋದನ್ನು ಕೂಡ ನೋಡ್ಬೋದು. 2015 ಎಎಪಿಯ ವೋಟ್ ಶೇರ್ ಮೋರ್ ದೆನ್ 50 ಆಗುತ್ತೆ, 54ಕ್ಕೆ ಬರುತ್ತೆ. ಬಿಜೆಪಿಯ ವೋಟ್ ಶೇರ್ 32, ಕಾಂಗ್ರೆಸ್ನ ವೋಟ್ ಶೇರ್ 9.7%ಗೆ ಬರುತ್ತೆ. ಇದಾದ ನಂತರ ಹಿಂದಿನ ಚುನಾವಣೆ 2020 ಎಎಪಿಯ ವೋಟ್ ಶೇರ್ 50ರ ಮೇಲೆ ಇರುತ್ತೆ, 53.5. ಬಿಜೆಪಿಯ ವೋಟ್ ಶೇರ್ ಗೇನ್ ಆಗುತ್ತೆ 38. ಅದರ ನಷ್ಟ ಆಗಿದ್ದು ಕಾಂಗ್ರೆಸ್ಗೆ ಕೇವಲ 4%. ಎಎಪಿಯದ್ದು ಮೋರ್ ದೆನ್ 50 ಇದ್ದರೆ ಕಳೆದ 2 ಚುನಾವಣೆಗಳಲ್ಲಿ ಬಿಜೆಪಿ 32 ಮತ್ತು 38, ಒಂದು ಸರಾಸರಿ 35ರ ಆಚೆ ಈಚೆ ಮತ ಕಾಯ್ದುಕೊಂಡು ಬಂದಿದೆ. ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಮತ ಇಲ್ಲ. ಇನ್ನು ಲೋಕಸಭಾ ಚುನಾವಣೆಗೆ ಬಂದರೆ ಲೋಕಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ 7 ಸ್ಥಾನ ಇದೆ. ಕಳೆದ 3 ಚುನಾವಣೆಗಳಲ್ಲಿ 2014, 19, 24 7ಕ್ಕೆ 7 ಸ್ಥಾನವನ್ನು ಬಿಜೆಪಿ ಗೆದ್ದಿದೆ. 2014ರಲ್ಲಿ ಎಎಪಿಯ ಮತಗಳಿಕೆ ಲೋಕಸಭೆಯಲ್ಲಿ 33% ಇದ್ದರೆ ಬಿಜೆಪಿಯದ್ದು 46.4%, ಕಾಂಗ್ರೆಸ್ನದ್ದು 15%. 2019ರ ಚುನಾವಣೆ ಬಿಜೆಪಿಯ ವೋಟ್ ಶೇರ್ 56.8% ಆಗುತ್ತೆ. ಎಎಪಿಯದ್ದು 22ಕ್ಕೆ ಕುಸಿಯುತ್ತೆ, 22.5. ಕಾಂಗ್ರೆಸ್ನದ್ದು 18%ಕ್ಕೂ ಕುಸಿಯುತ್ತೆ. ಈ ಚುನಾವಣೆ 6 ತಿಂಗಳ ಹಿಂದೆ ನಡೆದಂತಹ ಲೋಕಸಭಾ ಚುನಾವಣೆ, ಅದರಲ್ಲೂ ಬಿಜೆಪಿಯ ವೋಟ್ ಶೇರ್ ಮೋರ್ ದೆನ್ 50 ಇರುತ್ತೆ, 54.3. ಎಎಪಿಯದ್ದು 24, ಕಾಂಗ್ರೆಸ್ನದ್ದು 18.4. ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯ ವೋಟ್ ಶೇರನ್ನು ನೋಡಿದ್ರೆ ಒಂದು ಅರ್ಥ ಆಗುತ್ತೆ. ವಿಧಾನಸಭಾ ಚುನಾವಣೆಗೆ ದೆಹಲಿಯ ಜನ ಎಎಪಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಲೋಕಸಭಾ ಚುನಾವಣೆಗೆ ಅದೇ ದೆಹಲಿಯ ಜನ ಬಿಜೆಪಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಸ್ಪಷ್ಟವಾಗಿ ಗೊತ್ತಿದೆ. ವೋಟ್ಗಳು ಬಿಜೆಪಿಯಿಂದ ಎಎಪಿಗೆ ಸ್ವಿಂಗ್ ಆಗೋದು ವಿಧಾನಸಭಾ ಚುನಾವಣೆಗಳಲ್ಲಿ, ವಿಧಾನಸಭಾ ಚುನಾವಣೆಯಿಂದ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಸ್ವಿಂಗ್ ಆಗುತ್ತೆ ಅಂತ ಈ ಅಂಕಿಅಂಶಗಳು ತೋರಿಸ್ತಿದ್ದಾವೆ. ಹಾಗಿದ್ರೆ ಈಗ ಆಗಿರುವಂತಹ ಸಿ ವೋಟರ್ನ ಸಮೀಕ್ಷೆಯಲ್ಲಿ ದೆಹಲಿಯ ಜನ ಕೊಟ್ಟಂತಹ ಅಭಿಪ್ರಾಯಗಳು ಏನು? ನಾನು ಮೊದಲ ಪ್ರಶ್ನೆಗೆ ಬರ್ತೀನಿ. ಮೊದಲ ಪ್ರಶ್ನೆ, ಸಿ ವೋಟರ್ನ ಸಮೀಕ್ಷೆ, ದೆಹಲಿ ಸಿಎಂ ಸ್ಥಾನಕ್ಕೆ ಯಾರು ಸೂಕ್ತ ವ್ಯಕ್ತಿ ಅನ್ನುವಂತಹ ಪ್ರಶ್ನೆ. ಅದಕ್ಕೆ ಉತ್ತರ ಅರವಿಂದ್ ಕೇಜ್ರಿವಾಲ್. ಹತ್ತಿರ 47% ಅರವಿಂದ್ ಕೇಜ್ರಿವಾಲ್ ದೆಹಲಿ ಸಿಎಂ ಆಗೋದಕ್ಕೆ ಸೂಕ್ತ ವ್ಯಕ್ತಿ ಅಂತ 46.8% ಜನ ಹೇಳ್ತಾರೆ. ಹಾಲಿ ಸಿಎಂ ಅತಿಶಿ ಮರ್ಲೇನಾ ಸೂಕ್ತ ವ್ಯಕ್ತಿ ಅಂತ ಹೇಳುವವರ ಸಂಖ್ಯೆ
ಕೇವಲ 0.8%, 1% ಜನ ಕೂಡ ಅತಿಶಿ ಮತ್ತೆ CM ಆಗಬೇಕು ಅಂತ ಹೇಳ್ತಾ ಇಲ್ಲ. ಮನೋಜ್ ತಿವಾರಿ BJPಯ ನಾಯಕ 13.9%, ಹತ್ರ 14, ಅವರಿಗೆ 14% ಜನ ಇವರು CM ಆಗಬೇಕು ಅಂತ ಹೇಳ್ತಿದ್ದಾರೆ. ಕೊನೆಯದಾಗಿ ಅಜಯ್ ಮಾಕೆನ್ ಕಾಂಗ್ರೆಸ್ನ ನಾಯಕ ಕೇವಲ 2.3%. ಅರವಿಂದ್ ಕೇಜ್ರಿವಾಲ್ ಅವರು CM ಆಗಲಿ ಅಂತ 47%ನಷ್ಟು ಜನ ಬಯಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.